ಅಮೆರಿಕ ಹಾಗೂ ಇರಾನ್ ನಡುವೆ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಸ್ರೇಲ್ ಮೇಲಿನ ದಾಳಿ ನಿಲ್ಲಿಸುವಂತೆ ಅಮೆರಿಕ ಅಧ್ಯಕ್ಷ ನೀಡ್ತಾ ಇರುವಂತಹ ಎಚ್ಚರಿಕೆಗೆ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಡೋಂಟ್ ಕೇರ್ ಎಂದಿದ್ದಾರೆ. ಉಭಯ ನಾಯಕರ ಈ ಒಂದು ಜಟಾಪಟಿ ಮತ್ತೊಂದು ಮಹಾಯುದ್ಧಕ್ಕೆ ಕಾರಣವಾಗಲಿದೆ. ಇರಾನ್ಗೆ ಬುದ್ಧಿ ಕಲಿಸಲಿಕ್ಕೆ ಅಮೆರಿಕ ಕೂಡ ಸಜ್ಜಾಗಿ ನಿಂತಿದೆ. ಇರಾನ್ ವಿರುದ್ಧ ಯುದ್ಧಕ್ಕೆ ಸಜ್ಜಾದ ಅಮೆರಿಕ. ದೊಡ್ಡಣ್ಣನ ಗುಡುಗಿಗೆ ಖಮೇನಿ ಡೋಂಟ್ ಕೇರ್. ಅಮೆರಿಕ ಹಾಗೂ ಇರಾನ್ ನಡುವಿನ ಬಿಕ್ಕಟ್ಟು ತೀವ್ರವಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ಪ್ರಮುಖ ಮಿಲಿಟರಿ ಕ್ರಮ ಕೈಗೊಳ್ಳುವ ಸಮಯ ಸನ್ನಿಹಿತವಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇನ್ನು ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿಲ್ಲವಾದರೂ ಈ ವಾರಾಂತ್ಯದ ವೇಳೆಗೆ ಇರಾನ್ ಮೇಲೆ ದಾಳಿ ಮಾಡಲು ಯುಎಸ್ ಮಿಲಿಟರಿ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶಿಸಿದ್ರೆ ಯುಎಸ್ ಮಿಲಿಟರಿ ಗಂಟೆಗಳಲ್ಲಿ ಕಾರ್ಯನಿರ್ವಹಿಸಬಹುದು ಎಂದು ಶ್ವೇತಭವನಕ್ಕೆ ತಿಳಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಇತ್ತೀಚಿನ ದಿನಗಳಲ್ಲಿ ಮಧ್ಯ ಪ್ರಾಚ್ಯದಲ್ಲಿ ಯುಎಸ್ ವಾಯು ಮತ್ತು ನೌಕಾ ಶಕ್ತಿಯ ಗಮನಾರ್ಹ ಹೆಚ್ಚಳ ಕಂಡುಬಂದಿದೆ. ವಿಶ್ವದ ಅತ್ಯಂತ ಆಧುನಿಕ ವಿಮಾನ ವಾಹಕ ನೌಕೆ ಯುಎಸ್ಎಸ್ ಜೆರಾಲ್ಡ್ ಆರ್ ಫೋರ್ಡ್ ಈ ಪ್ರದೇಶಕ್ಕೆ ಬರಬಹುದು. ಆದರೆ ಅದು ಆಗದೆ ಯುದ್ಧಕ್ಕೆ ಸಿದ್ಧತೆ ನಡೆಸಿದ್ದಾರೆ. ನಡೆಯಲಿಲ್ಲ ಅಮೆರಿಕ ಇರಾನ್ ಒಪ್ಪಂದ. ಬ್ರಿಟನ್ನಲ್ಲಿ ಬೀಡು ಬಿಟ್ಟಿರುವ ಯುಎಸ್ ಫೈಟರ್ ಜೆಟ್ಗಳು ಮತ್ತು ಇಂಧನ ತುಂಬುವ ಟ್ಯಾಂಕರ್ಗಳನ್ನು ಮಧ್ಯ ಪ್ರಾಚ್ಯಕ್ಕೆ ಹತ್ತಿರಕ್ಕೆ ಸ್ಥಳಾಂತರಿಸಲಾಗುತ್ತಿದೆ. ಅಧ್ಯಕ್ಷರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸುತ್ತಿದ್ದಾರೆ. ಅವರು ಮಿಲಿಟರಿ ಕ್ರಮದ ಸಾಧಕ ಬಾಧಕಗಳೆರಡನ್ನೂ ಆಲಿಸುತ್ತಿದ್ದಾರೆ ಎಂದು ಮೂಲವೊಂದು ತಿಳಿಸಿದೆ. ಮಂಗಳವಾರ ಇರಾನಿನ ಮತ್ತು ಯುಎಸ್ ಪ್ರತಿನಿಧಿಗಳ ನಡುವೆ ಪರೋಕ್ಷ ಮಾತುಕತೆಗಳು ಜಿನಿವಾದಲ್ಲಿ ಸುಮಾರು 3.5 ಗಂಟೆಗಳ ಕಾಲ ನಡೆದವು. ಇರಾನ್ನ ಕೆಲವು ಮಾರ್ಗದರ್ಶಿ ತತ್ವಗಳನ್ನು ಒಪ್ಪಿಕೊಂಡಿದೆ, ಆದರೆ ಹಲವಾರು ವಿಷಯಗಳ ಕುರಿತು ಸ್ಪಷ್ಟ ಚರ್ಚೆಗಳು ಉಳಿದಿವೆ ಎಂದು ಯುಎಸ್ ಕಡೆಯವರು ಹೇಳಿದ್ದಾರೆ. ಟ್ರಂಪ್ ಅವರ ಮೊದಲ ಆಯ್ಕೆ ರಾಜತಾಂತ್ರಿಕತೆಯಾಗಿದೆ, ಆದರೆ ಮಿಲಿಟರಿ ಆಯ್ಕೆಗಳು ಸಹ ಮೇಜಿನ ಮೇಲಿವೆ ಎಂದು ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವಿಟ್ ಹೇಳಿದ್ದಾರೆ. ಅವರು ಸಮಯದ ಮಿತಿಯನ್ನ ನೀಡಲು ನಿರಾಕರಿಸಿದ್ದಾರೆ. ಯುದ್ಧಕ್ಕೆ ಸಜ್ಜಾದ್ರ ಶಾಂತಿ ಮಾತನಾಡುವ ಟ್ರಂಪ್. ಒಪ್ಪಂದ ಮಾಡಿಕೊಳ್ಳದ ಕಾರಣ ಹಾಗೂ ಇಸ್ರೇಲ್ ಮೇಲಿನ ದಾಳಿ ತಪ್ಪಿಸುವ ಸಲುವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮದೇ ಆದ ಹೆಜ್ಜೆ ಇಡಲು ಹೊರಟಿದ್ದಾರೆ. ಜಗತ್ತಿಗೆಲ್ಲ ಶಾಂತಿಯ ಪಾಠ ಮಾಡುವ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸಲು ಪ್ರಯತ್ನಿಸುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಮಾತ್ರ ಯುದ್ಧ ಬೆದರಿಕೆ ಹಾಕ್ತಲೇ ಇದ್ದಾರೆ. ಹಾಗೆಂದು ಇರಾನ್ ಏನು ಸುಮ್ಮನೆ ಕೂತಿಲ್ಲ. ಅಮೆರಿಕ ಅಧ್ಯಕ್ಷರ ಯುದ್ಧ ಬೆದರಿಕೆಗಳಿಗೆ ಅದೇ ಧಾಟಿಯಲ್ಲಿ ಪ್ರತ್ಯುತ್ತರ ನೀಡುತ್ತಿರುವ ಇರಾನ್ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಇಸ್ಲಾಮಿಕ್ ಗಣರಾಜ್ಯವನ್ನು ನಾಶ ಮಾಡಲು ಬರುವವರು ಸ್ವತಃ ನಾಶವಾಗಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕ ಇರಾನ್ನ ಸಂಭಾವ್ಯ ಯುದ್ಧ ಜಾಗತಿಕ ವಿನಾಶದ ಆರಂಭಕ್ಕೆ ಮುನ್ನುಡಿ ಬರೆಯುವುದು ಖಚಿತ ಎಂಬ ಸತ್ಯದ ಅರಿವು ಇರುವವರೆಲ್ಲ ಯುದ್ಧ ಬೇಡ ಎಂದು ಪ್ರಾರ್ಥಿಸುತ್ತಿದ್ದಾರೆ. ಅಮೆರಿಕ ಮತ್ತು ಇರಾನ್ ಪರಸ್ಪರರನ್ನು ನಾಶ ಮಾಡಲು ಯುದ್ಧ ತಯಾರಿ ಮಾಡುತ್ತಿವೆಯಾದರೂ ಒಮಾನ್ ದೇಶದ ಮಧ್ಯಸ್ಥಿಕೆಯಲ್ಲಿ ಜಿನಿವಾದಲ್ಲಿ ರಾಜತಾಂತ್ರಿಕ ಮಾತುಕತೆಗಳ ಪ್ರಕ್ರಿಯೆಗೂ ಚಾಲನೆ ನೀಡಿದೆ. ಮಾತುಕತೆಗಳ ಮೂಲಕ ಸಮಸ್ಯೆ ಇತ್ಯರ್ಥಕ್ಕೆ ಎರಡೂ ದೇಶಗಳು ಪ್ರಯತ್ನಿಸುತ್ತಿದ್ದು ಯುದ್ಧವನ್ನು ಅಂತಿಮ ಆಯ್ಕೆಯಾಗಿ ಇರಿಸಿಕೊಂಡಿವೆ. ಈ ಮಧ್ಯೆ ಪರಮಾಣು ಕಾರ್ಯಕ್ರಮಗಳ ಕುರಿತು ಉಭಯ ದೇಶಗಳ ಹಠ ಮಾತುಕತೆಗಳನ್ನು ನಿಧಾನಗೊಳಿಸುತ್ತಿದೆ. ಹೀಗಾಗಿ ಅಮೆರಿಕ ಇರಾನ್ ಯುದ್ಧ ಮೈದಾನದತ್ತ ವೇಗವಾಗಿ ಓಡ್ತಿವೆ. ಮಧ್ಯಪ್ರಾಚ್ಯದಲ್ಲಿ ವಾಯುಪಡೆ ನೌಕಾಪಡೆ ಜಮಾವಣೆ. ಇರಾನ್ನಲ್ಲಿ ಖಮೇನಿ ಆಡಳಿತ ವಿರೋಧಿ ಪ್ರತಿಭಟನೆಗಳು ಆರಂಭವಾದ ದಿನದಿಂದ ಇರಾನ್ ವಿರುದ್ಧ ಬಲಪ್ರಯೋಗ ಮಾಡುವ ಬಗ್ಗೆ ಪ್ರತಿನಿತ್ಯವೂ ಹೇಳಿಕೆಗಳನ್ನು ನೀಡುತ್ತಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ರೀತಿಯಲ್ಲಿ ಹುಲಿ ಬಂತು ಎಂದು ಬೆದರಿಸುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಹಾಗೆಂದು ಅವರು ಕೇವಲ ಬಾಯಿ ಮಾತಿನಲ್ಲಿ ಎಚ್ಚರಿಕೆ ನೀಡದೆ ನಿಜಕ್ಕೂ ಇರಾನ್ ಕರಾವಳಿಯತ್ತ ಅಮೆರಿಕದ ಬೃಹತ್ ಯುದ್ಧ ನೌಕೆಗಳ ಗುಂಪೊಂದನ್ನು ರವಾನಿಸಿದ್ದಾರೆ.
ಇರಾನ್ ಈ ಯುದ್ಧ ನೌಕೆಯ ಗುಂಪಿನ ಮೇಲೆ ನಿರಂತರವಾಗಿ ಕಣ್ಣಿಟ್ಟಿದ್ದು ತನ್ನ ಭಾಗದ ಅರ್ಮುಜ್ ಜಲಸಂಧಿಯ ರಕ್ಷಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಅಮೆರಿಕ ಮಾತಿಗೆ ಒಪ್ಪದ ಇರಾನ್ ಮೇಲೆ ಯುದ್ಧಕ್ಕೆ ನಿಂತಿದೆ. ಈ ಹಿನ್ನೆಲೆಯಲ್ಲಿ ಪರಮಾಣು ಒಪ್ಪಂದ ಮಾತುಕತೆಗಳು ಗೊತ್ತು ಗುರಿಯಿಲ್ಲದ ರೀತಿಯಲ್ಲಿ ಸಾಗುತ್ತಿದೆ ಎಂದು ಅನೇಕ ವಿಶ್ಲೇಷಕರು ಅಂದಾಜಿಸಿದ್ದಾರೆ. ಈ ಪರಿಸ್ಥಿತಿ ಮಧ್ಯಪ್ರಾಚ್ಯದ ತೊಳಲಾಟವನ್ನ ಹೆಚ್ಚಿಸಿದ್ದು ಯುದ್ಧ ನಡೆದರೆ ಗತಿಯೇನು ಎಂಬ ಉತ್ತರವಿಲ್ಲದ ಪ್ರಶ್ನೆಯನ್ನ ಎದುರಿಗೆ ತಂದು ನಿಲ್ಲಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕಾದಿಂದ ಭಾರಿ ಪ್ರಮಾಣದ ವಾಯುಪಡೆ ನೌಕಾಪಡೆ ಜಮಾವಣೆ ಮಾಡಿಸುತ್ತಿದೆ. ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ ದಾಳಿಯನ್ನ ನಡೆಸಲಿಕ್ಕೆ ಅಮೆರಿಕ ಸಜ್ಜಾಗಿದೆ. ಯುದ್ಧಕ್ಕೆ ಸಾರಿರುವ ಅಮೆರಿಕಕ್ಕೆ ಇರಾನ್ ಕೂಡ ತಕ್ಕ ಉತ್ತರವನ್ನ ನೀಡುತ್ತಾ ಅಥವಾ ಅಮೆರಿಕ ಒಪ್ಪಂದಕ್ಕೆ ಜೈ ಎನ್ನುತ್ತಾ ನೋಡಬೇಕಾಗಿದೆ.